ಶುಭೋದಯ. ಇವಾಗ ಟೈಮ್ 3:30, ಬೆಳಗಿನ ಜಾವ 3:30. ವಿಶ್ವನಾಥನ ದರ್ಶನ ಮಾಡಬೇಕು ಅಂತ ಹೊರಟಿದ್ದೀನಿ ನಾನು. ತುಂಬ ರಶ್ ಇರುತ್ತೆ ಬೆಳಗ್ಗೆ ಎಲ್ಲ ಹಗಲೊತ್ತಲ್ಲಿ, ಹಾಗಾಗಿ ಬೇಗ ಎದ್ದು ರೆಡಿ ಆಗಿ ಈಗ ಹೊರಟಿದ್ದೀನಿ. ನೋಡಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ. ಗೇಟ್ ನಂಬರ್ 4 ಹತ್ರ ಹೋಗಬೇಕು ಅಂತ ಎಲ್ಲ ಹೇಳ್ತಾರೆ. ಕುದೈ ಚೌಕಿ ಅಂತೆ, ಅಲ್ಲಿಂದ ಗೇಟ್ ನಂಬರ್ 4. ಸೊ ಅಲ್ಲಿಗೆ ಹೋದರೆ ದರ್ಶನ ಆಗುತ್ತೆ ಅಂತ ಹೇಳ್ತಾರೆ. ಹೊರಟೀನಿ ಇವಾಗ. ಬೆಳಗ್ಗೆ ನೋಡಿ ಎಷ್ಟು ಜನ, 3:30 ಬೆಳಗಿನ ಜಾವ. ಹನ್ನೆರಡನೇ ತಾರೀಕು ಬುಧವಾರ ಒಂದು ಶಾಹಿ ಸ್ನಾನ ಇದೆ, ಹುಣ್ಣಿಮೆದು ಪುಣ್ಯ ಸ್ನಾನ ಇದೆ. ಅವತ್ತು ನಾವು ಪ್ರಯಾಗದಲ್ಲಿ ಇರ್ತೀವಿ. ಅದಕ್ಕೆ ಈಗ ಹತ್ತಿರ ಇರೋದ್ರಿಂದ ತುಂಬ ಜನ ಮತ್ತೆ ಸೇರ್ತಾ ಇದ್ದಾರೆ. ಸೊ ಇವತ್ತು ನಾವು ಅಯೋಧ್ಯೆಗೆ ಹೋಗಬೇಕಿತ್ತು, ಬಟ್ ಅಯೋಧ್ಯೆಯಲ್ಲಿ ತುಂಬ ರಶ್ ಇದೆ. ಸೊ ಹಾಗಾಗಿ ಅಲ್ಲಿಂದ ಅಯೋಧ್ಯೆಗೆ ಹೋಗ್ಬೋದು, ಬಟ್ ಅಲ್ಲಿಂದ ವಾಪಸ್ ಅಲ್ಲಿಂದ ಅವತ್ತು ಮುಂದೆ ಪ್ರಯಾಗರಾಜಕ್ಕೆ ಹೋಗೋದು ತುಂಬ ಕಷ್ಟ ಅಂತ ಹೇಳ್ತಾಯಿದ್ದಾರೆ. ಸೊ ಹಾಗಾಗಿ ಅಯೋಧ್ಯೆಯನ್ನು ಬಿಡ್ತಾ ಇದ್ದೀವಿ. ಸರಿ, ಅಯೋಧ್ಯೆಗೆ ಹೋಗ್ತಾ ಇಲ್ಲ. ಡೈರೆಕ್ಟ್ ನಾಳೆ ಬೆಳಗ್ಗೆ ನಾವು ಪ್ರಯಾಗರಾಜ್ಗೆ ಹೋಗ್ತೀವಿ. ಬೆಳಗ್ಗೆ ಸ್ವಲ್ಪ ಕ್ಯೂ ನೋಡಿ, ಬೆಳಗ್ಗೆ 3:30 ಎಷ್ಟು ಕ್ಯೂ ಇದೆ. ಆಹಾ, ಎಷ್ಟು ಅಮೋಘವಾಗಿದೆ ಇದು. ಕಾಶಿ ವಿಶ್ವನಾಥ ಮಂದಿರ ಎಲ್ರಿಗೂ ಗೊತ್ತಿರುತ್ತೆ. ಇದಕ್ಕೆ 2 ಪ್ರವೇಶ ದ್ವಾರಗಳಿದೆಯಂತೆ. ಈ ಮಂದಿರವನ್ನು ನೋಡೋದೇ ಒಂದು ಬಹಳ ಸಂತೋಷದ ವಿಚಾರ. ಕಾಶಿ ಭಾರತದ ಬಹಳ ಪುರಾತನ ನಗರಗಳಲ್ಲೊಂದು. 12 ಜ್ಯೋತಿರ್ಲಿಂಗಗಳಲ್ಲಿ ಇದು ಬಹಳ ಪ್ರಮುಖವಾದಂತಹ ಲಿಂಗ. ಗಂಗಾ ನದಿಯ ದಂಡೆಯ ಮೇಲಿರುವಂತಹ ಈ ದೇವಾಲಯ ಸಾಕಷ್ಟು ಬಾರಿ ದಾಳಿಗೊಳಗಾಗಿದೆ ಹಾಗೂ ಮರುನಿರ್ಮಾಣಗೊಂಡಿದೆ. ಇಲ್ಲಿರೋದು ಮಣಿಕರ್ಣಿಕಾ ಘಾಟ್. ಈ ಕಡೆಯಿಂದ ಒಂದು ಲೈನ್ ಇದೆ. ಮಣಿಕರ್ಣಿಕಾ ಘಾಟ್ ಕಡೆಯಿಂದ ಮತ್ತೊಂದು ಲೈನ್ ಇದೆ. ದೇವಸ್ಥಾನ 4 ಗಂಟೆಗೆ ತೆಗಿಯುತ್ತಂತೆ, ಬಟ್ ಈಗ ಸಿಕ್ಕಾಬಿಟ್ಟು ರಶ್ ಇದೆ. ಅದಲ್ಲದೆ ಏನು ತೊಗೊಳಂಗಿಲ್ಲ. ಎಲೆಕ್ಟ್ರಾನಿಕ್ ಐಟಮ್ಸು, ಮೊಬೈಲು, ಚಾರ್ಜರು ಎಲ್ಲದನ್ನ ಲಾಕರ್ಗಳಿದ್ದಾವೆ ಇಲ್ಲೆಲ್ಲ. ಅಲ್ಲಿಟ್ಟು ಹೋಗ್ಬೇಕು. ಅಂಗಡಿಗಳಲ್ಲಿ ಅಲ್ಲಿ ಲಾಕರ್ ಇದೆ. ಹೋಗ್ಬೇಕಾಗುತ್ತೆ. VIP ಟಿಕೆಟ್ ಎಲ್ಲ ಕೊಡಲ್ವಂತೆ ಈಗ. ಸೊ ಇಲ್ಲಾಂದರೆ ಜನರಲ್ ಕ್ಯೂಗೆ ಹೋಗ್ಬೇಕಾಗುತ್ತೆ. ಅದು ಸಿಕ್ಕಾಪಟ್ಟೆ ಇದೆ ಜನರಲ್ ಕ್ಯೂ. ಮಣಿಕರ್ಣಿಕಾ ಘಾಟ್ಗೆ ಹೋಗ್ತಾ ನೋಡಿ, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಇಲ್ಲಿದೆ. ಬಾಲಗಂಗಾಧರನಾಥ ಸ್ವಾಮಿಗಳ ಮಠ ಇಲ್ಲಿದೆ. ವಿಶ್ವನಾಥನ ದರ್ಶನಕ್ಕೆ ಬರೋರು ಯಾರು ಮೊಬೈಲ್ಗಳನ್ನು, ಬೇರೆ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ತರದೇನೆ ರೂಮಲ್ಲಿ ಬಿಟ್ಟು ಬರೋದು ತುಂಬ ಒಳ್ಳೆಯದು. ಯಾಕೆಂದರೆ ಇಲ್ಲಿ ಅದನ್ನೆಲ್ಲ ಬಿಡೋದಿಲ್ಲ. ಮತ್ತು ಇಲ್ಲಿರುವಂತಹ ಸಾಕಷ್ಟು ಲಾಕರ್ಗಳಲ್ಲಿ ಎಲ್ಲೋ ಒಂದು ಕಡೆಗೆ ಅದನ್ನ ಇಟ್ಬಿಟ್ಟು ಒಳಗಡೆ ಹೋಗಬೇಕಾಗುತ್ತೆ. ಈ ದೇವಾಲಯ 3 ಚಿನ್ನದ ಗೋಪುರಗಳನ್ನು ಹೊಂದಿದೆ. ಔರಂಗಜೇಬನ ದಾಳಿಯ ಸುದ್ದಿ ತಿಳಿಯುತ್ತಿದ್ದಂತೆ ಇಲ್ಲಿ ಅರ್ಚಕರು ಶಿವಲಿಂಗವನ್ನು ಒಂದು ಬಾವಿಯಲ್ಲಿ ಬಚ್ಚಿಟ್ಟಿದ್ರು ಅಂತ ಹೇಳ್ತಾರೆ. ಇಂದಿಗೂ ಆ ಬಾವಿ ಮಂದಿರದ ಆವರಣದಲ್ಲಿ ನಾವು ನೋಡಬಹುದಾಗಿದೆ. ನಾವೀಗ ನೋಡ್ತಿರೋದು ಮಣಿಕರ್ಣಿಕಾ ಘಾಟ್. ಇದು ಎಲ್ಲ ಕಡೆ ಕಟ್ಟಿಗೆಗಳನ್ನು ಇಟ್ಟಿದ್ದಾರೆ ಶವ ಸಂಸ್ಕಾರಕ್ಕೋಸ್ಕರ. ಕಾಶಿಯಲ್ಲಿ ಒಟ್ಟು 80ಕ್ಕೂ ಹೆಚ್ಚು ಘಾಟ್ಗಳಿದೆಯಂತೆ. ಅದರಲ್ಲಿ ಕೆಲವು ಮಾತ್ರ ಶವ ಸಂಸ್ಕಾರಕ್ಕೆ ಮೀಸಲಾಗಿದೆ. ಇಲ್ಲಿ ಶವ ಸಂಸ್ಕಾರ ಮಾಡಿದರೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಅಂತ ಜನರ ಗಾಢವಾದ ನಂಬಿಕೆ. ಹಾಗೆ ಕೆಲವೊಂದು ಘಾಟ್ಗಳು ಸ್ನಾನಕ್ಕೋಸ್ಕರನೇ ಇದೆ. ನಾನಿಲ್ಲಿಗೆ ಬಂದಿದ್ದು ಮಹಾ ಕುಂಭಮೇಳದ ಸಮಯದಲ್ಲಾದ್ರಿಂದ ತುಂಬ ರಶ್ ಇತ್ತು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡಾಡೋದೇ ಕಷ್ಟ ಇಲ್ಲಿ. ಹಾಗಾಗಿ ಇಲ್ಲಿ ಅನೇಕ ಜಾಗಗಳನ್ನು ನೋಡೋಕ್ಕಾಗಲಿಲ್ಲ. ಆದರೆ ಇಲ್ಲಿ ಬಹಳ ಅದ್ಭುತವಾದ ದೇವಸ್ಥಾನಗಳಿದೆಯಂತೆ. ದುರ್ಗಾ ದೇವಸ್ಥಾನ, ತುಳಸಿ ಮಾನಸ ಮಂದಿರ, ಸಂಕಟ ಮೋಚನ ಹನುಮಾನ್ ಮಂದಿರ, ಹಾಗೆ ರಾಮನಗರ ಫೋರ್ಟ್, ಈ ಥರ ಅನೇಕ ಜಾಗಗಳು ಕಾಶಿಯಲ್ಲಿದೆ. ಇಲ್ಲಿ ನೋಡಿ ಕಾಣ್ತಾ ಇದೆ, ಶವ ಸಂಸ್ಕಾರ ಮಾಡ್ತಾ ಇದ್ದಾರೆ ಇವಾಗ. ವಿಶ್ವನಾಥ ಮಂದಿರವನ್ನು ಪುನರ್ ನಿರ್ಮಾಣ ಮಾಡಿದವರಲ್ಲಿ ಪ್ರಮುಖರು ಇಂದೋರ್ನ ರಾಣಿ ಅಹಲ್ಯಾಬಾಯಿ ಹೋಲ್ಕರ್
ಹಾಗೂ ರಾಜ ಮಾನ್ಸಿಂಗ್ ಮತ್ತು ತೋದಾರ್ಮಲ್ ಇನ್ನು ಅನೇಕರು ಇತ್ತೀಚೆಗೆ 2021ನೇ ಇಸ್ವಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕಾಶಿ ವಿಶ್ವನಾಥ ಮಂದಿರ ಮತ್ತೊಮ್ಮೆ ಪುನಶ್ಚೇತನವನ್ನು ಕಾಶಿ ಕಾರಿಡಾರ್ ಮೂಲಕ ಪಡೆದುಕೊಂಡಿದೆ. ಅಲ್ಲಿ ನನಗೆ ಯಾರೋ ಹೇಳಿದರು ಮಣಿಕರ್ಣಿಕಾ ಘಾಟ್ ಕಡೆಯಿಂದ ಹೋದರೆ ವಿಶ್ವನಾಥನ ದರ್ಶನಕ್ಕೆ ಸುಲಭ ಆಗುತ್ತೆ ಅಂತ. ಹಾಗಾಗಿ ನಾನು ಇಲ್ಲಿಗೆ ಬಂದೆ. ಇಲ್ಲಿ ಕ್ಯೂ ಇದೆ. ಸೊ ಇಲ್ಲಿ ಮುಂದೆ ಲಾಕರ್ಗಳಿದೆಯಂತೆ. ಅಲ್ಲೇ ನಮ್ಮೆಲ್ಲ ವಸ್ತುಗಳನ್ನು, ಕ್ಯಾಮ್ರಾ, ಮೊಬೈಲನ್ನು ಇಟ್ಬಿಟ್ಟು ಒಳಗಡೆ ಹೋಗಬೇಕು. ಈಗ ನಾನಿನ್ನೇನು ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗ್ತಾ ಇದ್ದೇನೆ. ಮುಂದೆ ಯಾವುದೇ ಫೋಟೋ ವಿಡಿಯೋಗಳನ್ನು ತೆಗೆಯೋಕ್ಕೆ ಬಿಡೋದಿಲ್ಲ. ಹಾಗಾಗಿ ಮಂದಿರವನ್ನು ತೋರ್ಸೋಕ್ಕೆ ಸಾಧ್ಯವಾಗೋದಿಲ್ಲ. ನಾನೀಗ ವಿಶ್ವನಾಥನ ದರ್ಶನವನ್ನು ಪಡೆದುಕೊಂಡು ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇನೆ. ದರ್ಶನದ ನಂತರ ನಾವು ಗಂಗೆಯನ್ನು ನೋಡೋದಕ್ಕೋಸ್ಕರ ಬೇರೆ ಘಾಟ್ಗಳಿಗೆ ಹೋಗ್ತಾ ಇದ್ದೇವೆ. ಗಂಗಾ ನದಿಯ ಘಾಟ್ ಇದು. ಇವಾಗ ದಶಾಶ್ವಮೇಧ ಘಾಟಿಗೆ ಬಂದಿದ್ದೀವಿ. ಸಖತ್ ಜನ ಇದ್ದಾರೆ. ಈ ದಶಾಶ್ವಮೇಧ ಘಾಟಿಂದ ನಾವು ರವಿದಾಸ್ ಘಾಟ್ಗೆ ಹೋಗ್ತಿದ್ದೀವಿ. ರವಿದಾಸ್ ಘಾಟ್ ಇನ್ನೊಂದು ತುದಿಯಲ್ಲಿದೆ. ಅಲ್ಲಿಂದ ಕ್ರೂಸ್ ಹೊರಡುತ್ತೆ ಸಂಜೆ. ಸೊ ಆ ಕ್ರೂಸಲ್ಲಿ ನಾವು ಗಂಗಾರತಿಯನ್ನು ನೋಡೋದಕ್ಕೆ ಹೊರಟಿದ್ದೀವಿ. ಅದನ್ನು ಅನೇಕ ಆಫೀಸ್ಗಳಿದೆ, ಮುಂಚೆ ನೀವು ಬುಕ್ ಮಾಡ್ಕೋಬೋದು ಕ್ರೂಸ್ನ. ಹಾಗೆ ಅನೇಕ ಬೇರೆ ಬೇರೆ ರೀತಿಯ ಬೋಟ್ಗಳಿರುತ್ತೆ. ನಾವು ಯಾವುದ್ರಲ್ಲಾದರೂ ಸುತ್ತಾಡ್ಬೋದು, ಬಟ್ ತುಂಬ ಚೆನ್ನಾಗಿರುತ್ತೆ. ದಶಾಶ್ವಮೇಧ ಘಾಟ್ ಇದು. ನಾವೀಗ ಇಲ್ಲಿಂದ ಬೋಟಿಂಗ್ ಹೋಗ್ತಾ ಇದ್ದೀವಿ. ಮೊದಲ ಸರಿ ಗಂಗೆಯನ್ನು ನೋಡ್ತಾ ಇದ್ದೀನಿ ನಾನು. ತುಂಬ ಖುಷಿ ಆಗ್ತಾಯಿದೆ. ಬೋಟಿಂಗ್ ಗಂಗಾರತಿ ನಡೆಯೋ ಜಾಗ ಅದು. दशाश्वमेध घाट ये दशाश्वमेध है ना? प्राचीन देवी बोला जाता है। ये पानी पड़ता ना, ये पत्नी सूख जाता है बरसात के महीने में। और ये बगल में घाट का नाम अहिल्याबाई घाट है। ये इंदौर की महारानी बनाई थी, अहिल्याबाई होलकर। अहिल्याबाई घाट मंदिर भी उसी में बनवाया था। ಇದು ಮುಂಚಿ ಘಾಟ್. ಇದು ಮುಂಚಿ ಘಾಟು. ಮುಂಚಿ ರಾಮಚಂದ್ರ ಅವ್ರು ಮಾಡಿದ್ರು. ಹೋಟೆಲ್ ಇದು, ಹೋಟೆಲ್ ಅಂತ ಬಿಜ್ರಾಮ ಪ್ಯಾಲೇಸ್. घाट अंते यार ಮಾಡಿದಿರಾ? कौन बनाया इसको? बाजीराव पेशवे ಮಾಡಿರೋದು ಘಾಟ್. ಅದಕ್ಕೆ ರಾಜಾ ಘಾಟ್ ಅಂತ ಹೇಳಿದ್ರು. कैसे ओडिशा नाम क्या है? कृष्णराय देवरा। नो ये घाट का नाम ನೋಡಿ ಕೇದಾರ್ ಘಾಟ್ ಅಂತೆ. ಶ್ರೀಕೃಷ್ಣದೇವರಾಯ ರಾಜರು, ಶ್ರೀಕೃಷ್ಣದೇವರಾಯ ರಾಜ ಇದನ್ನ ಕಟ್ಟಿಸಿದಂತೆ. ರಾಜ ಹರಿಶ್ಚಂದ್ರ ಘಾಟ್ ಇದು.
ಹರಿಶ್ಚಂದ್ರರು ತಮ್ಮ ಮಗನನ್ನು ಶವ ಸಂಸ್ಕಾರ ಮಾಡಲಿಕ್ಕೆ ಘಾಟಿಗಳು ಹರಿಶ್ಚಂದ್ರ ಘಾಟ್ ರಾಷ್ಟ್ರೀಯ हनुमान घाट इधर चेत सिंह घाट ये कौन है चेत सिंह? ये महाराजा चेत सिंह घाट है। ये काशी का राजा का है जो रामनगर रहते हैं उन्हीं का किला है। पहले चेत सिंह घाट चेत सिंह का किला था उनका राजा सादा था घोड़ा जैन घाट इधर क्या घाट है? कौन सा घाट? बरेली घाट। सबका एक अलग अलग रास्ते है। पूरी आराम से ये सारी तरीके तुलसी घाट ये सबसे बड़ा है। ಇದು ಹಸಿ ಘಾಟ್ ಇದು ಹಾಂ ಆಯಿತು ನಾವೀಗ ರವಿದಾಸ್ ಘಾಟಿಗೆ ಬಂದಿದ್ದೀವಿ. ಇಲ್ಲೊಂದು ಸ್ವಲ್ಪ ಏನು ಆಲ್ಮೋಸ್ಟ್ ಜನ ಕಮ್ಮಿ ಇದ್ದಾರೆ. ಸೊ ಇಲ್ಲಿಂದ ಈ ಥರ ಕ್ರೂಸ್ಗಳೆಲ್ಲ ಹೊರಡುತ್ತೆ. ವಾತಾವರಣ ಒಂಥರ ಚೆನ್ನಾಗಿದೆ, ಸ್ವಲ್ಪ ಬಿಸಿಲಿದೆ ಬಟ್ ತಣ್ಣಗಿದೆ, ಶಕೆ ಇಲ್ಲ. ನಾವೀಗ ಕ್ರೂಸಲ್ಲಿ ಹೋಗ್ತಾ ಇದ್ದೀವಿ ಗಂಗಾರತಿ ನೋಡೋಕ್ಕೆ ಅಂತೇಳಿ. ಗಂಗಾರತಿ ನೋಡಿಕೊಂಡು ಒಂದು ಟ್ರಿಪ್ ಘಾಟ್ಗಳ ಒಂದು ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಟಿಕೆಟ್ ಮೊದಲೇ ಬುಕ್ ಮಾಡಿದ್ವಿ ಆಫೀಸಲ್ಲಿ. ಸೊ ಅದನ್ನು ನಾವು ಮೇಲ್ಗಡೆ ಬಂದು ಕೊಡ್ತಾ ಇದೀವಿ ಈಗ. ಫುಲ್ ಟಾಪ್ लोलाट था और यही लोलाट कुंड में अगस्त सितंबर माह में पुत्र कामना के लिए लोग प्रार्थना के लिए आते हैं। ಕ್ರೂಸ್ ಇನ್ನೂ ಹೊರಟಿಲ್ಲ, ಕ್ರೂಸಲ್ಲಿ ಇದ್ದೀವಿ ಈಗ. ಬಟ್ ಇನ್ನೂ ಹೊರಡಬೇಕಿದು. मणिकर्णिका पड़ा यहाँ यह भी माने। ಈ ಕ್ರೂಸ್ನಲ್ಲಿ ಒಟ್ಟು 3 ಫ್ಲೋರ್ ಇದೆ. ಕೆಳಗಡೆಗೆ ಈ ಥರ ಕುತ್ಕೋಬೋದು, ಹೊರಗಡೆನೂ ಕುತ್ಕೋಬೋದು, ಹೊರಗಡೆ ಚೇರ್ ಹಾಕಿದ್ದಾರೆ. ಹಾಗೆ ಇದರ ನೆಕ್ಸ್ಟ್ ಫ್ಲೋರಲ್ಲಿ ಅವರ ಕ್ರೂಸ್ ಕ್ಯಾಬಿನ್ ಇದೆ. ಸೊ ಆ ಕ್ಯಾಬಿನಿಂದ ಅವರು ಕ್ರೂಸನ್ನು ನಡೆಸುವಂತಹ ಇಂಜಿನ್ ಆ್ಯಂಡ್ ಮೋಟರ್ಸ್ ಎಲ್ಲ ಅಲ್ಲಿದೆ, ಅಲ್ಲಿ ಮೇಲ್ಗಡೆಗೆ. ಅದರ ಮೇಲೆ ಟಾಪ್ ಸಿಟ್ಟಿಂಗ್ ಇದೆ, ಅಲ್ಲಿ ಕೂತ್ಕೊಂಡು ನಾವೆಲ್ಲ ಆ್ಯಕ್ಚುಲಿ ಈಗ ಅಲ್ಲಿ ಕೂತ್ಕೋತಾ ಇದ್ದೀವಿ. ಅಲ್ಲಿ ಕೂತ್ಕೊಂಡು ನೋಡ್ಬೋದು ಗಂಗಾ ನದಿಯನ್ನು, ಘಾಟ್ಗಳನ್ನು ನೋಡುವಂತಹ ಜಾಗ ಅದು. ಕೂತ್ಕೊಂಡು ಅಲ್ಲಿ ಫುಲ್ ಆದರೆ ಕೆಳಗಡೆಗೆ ಮಧ್ಯಕ್ಕೆ ಅವರ ಕ್ಯಾಬಿನ್ ಇದೆ. ಸೊ ಕ್ರೂಸಲ್ಲಿ 4000 ಆಗುತ್ತೆ ಆನ್ಲೈನ್ ಬುಕ್ ಮಾಡಿದರೆ. ಆಮೇಲೆ ಈ ಥರ ಟೀ ಕಾಫಿ ಎಲ್ಲ ಫ್ರೀಯಾಗಿ ಕೊಡ್ತಾರೆ ಕುಡಿಯೋಕ್ಕೆ. ಸೊ ನಾವೀಗ ತೊಗೊಂಡು ಹೋಗ್ತಾ ಇದ್ದೀವಿ ಮೇಲ್ಗಡೆ. This is the cabin crew. ಇನ್ನು ಮೇಲೆ या महामना पंडित मदन मोहन मालवीय जी जैसे
काशी से जुड़ी अनेकों विभूतियों में से है, जिन्होंने विश्व पटल पर अपनी अमिट छवि। ನಮ್ಮ ಕ್ರೂಸ್ ಇವಾಗ ಹೊರಟಿದೆ. लोनारपुर और झांसी की रानी लक्ष्मीबाई का जन्म स्थान ದಶಾಶ್ವಮೇಧ ಘಾಟ್ ಇದೇನೆ, ಇಲ್ಲೇ ಗಂಗಾರತಿ ನಡೆಯೋದು. ಸ್ವಲ್ಪದಿ ಗಂಗಾರತಿ ಶುರು ಆಗುತ್ತೆ ಇಲ್ಲಿ. ಸಂಜೆ 6:30 ಆಗಿದೆ. ಗಂಗಾರತಿ ನಡೀತದೆ. ಫುಲ್ಲು ಜನ, ತುಂಬ ಜನ ಇದ್ದಾರೆ. ಎರಡು ಕಡೆ ಗಂಗಾರತಿ